ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಲೈಕಾ ಮಾತಾಡ್ತಾ ಇರೋದು. ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮ ಸಿನಿಮಾ ಕಲ್ಟ್ ನ ಹೀರೋ ಇದ್ದಾರೆ. ದುಡ್ಡು ಬಗ್ಗೆ ಮಾತಾಡಲಿಲ್ಲ, ಡೇಟ್ಸ್ ಬಗ್ಗೆ ಮಾತಾಡಿಲ್ಲ. ಓನ್ಲಿ ಒನ್ ಕ್ಲಾಸ್ ಇತ್ತು ದಟ್ ಹಿ ಅಗ್ರಿ ಟು ಮೀ. ಅದು ಬಿಟ್ಟರೆ ನಾನು ಯಾವುದಕ್ಕೂ ಅಬ್ಜೆಕ್ಷನ್ಸ್ ಇರಲಿಲ್ಲ. ಸರ್ ನೀವು ಏನು ಹೇಳ್ತೀರಾ, ಐ ಆಮ್ ರೆಡಿ ಟು ಡೂ ಇಟ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಜಸ್ಕರಣ್ ಸಿಂಗ್ ವುಡ್ ಸಿಂಗ್ ಸೋ ಬ್ಯೂಟಿಫುಲ್. ಅಂದರೆ ಅಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಳೆದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ, ಎದೆಯೊಳಗಡೆ ಸಿಡಿ ನೋಡೆದಿದೆ, ಮಳೆಯಾಗುತ್ತಿದೆ. ನಾನು ಲಂಗಾದವಣಿ ಹಾಕೊಂಡಿದ್ದೀನಿ, ಎಲ್ಲ ಕಡೆಯಿಂದ ಗಾಳಿ ಹೊಸ್ಸು, ಚಳಿ ಅಂದರೆ ಚಳಿ. ಸೊ ವಾಟ್ ಡಿಡ್ ಯು ಡೂ ವೆನ್ ಯು ಹ್ಯಾಡ್ ಅ ಲವ್ ಫೇಲ್ಯೂರ್? ವಿತ್ ಫುಲ್ ಲೈಟ್ಸ್, ಕ್ಯಾಮ್ರಾ ಸೆಟಪ್ ಫುಲ್ ಎಲ್ಲ ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಇದೆ. 3 ಶೇಡ್ ಇದೆ ಈ ಸಿನಿಮಾದಲ್ಲಿ. ವಿಲ್ ಯು ಡೂ ಇಟ್ ಆರ್ ನಾಟ್? ನಮ್ಮ ಕ್ಲೈಮ್ಯಾಕ್ಸ್ದು ಫೈಟ್ ಸೀಕ್ವೆನ್ಸ್ ಟೈಮಲ್ಲಿ ಐ ಹ್ಯಾಡ್ ಟು ರನ್. ನೀನು ಇದ್ದೆ ಆವಾಗ. ನನ್ನ ಕಾಲು ಮುರ್ಕೊಂಡು ಕಾಲು ಫ್ರ್ಯಾಕ್ಚರ್ ಆಗಿದ್ದು. ಸೊ ದಟ್ ವಾಸ್ ರಿಯಲಿ ಪೇನ್ಫುಲ್. ಅಷ್ಟು ಕಾಲು ಮುರ್ಕೊಂಡ್ರು ಯು ಶಾಟ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಲೈಕಾ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮ ಸಿನಿಮಾ ಕಲ್ಟ್ ನ ಹೀರೋ ಇದ್ದಾರೆ, ಹೂ ಇಸ್ ವೆರಿ ಹ್ಯಾಂಡ್ಸಮ್. ಸೊ ವೆಲ್ಕಮ್ ಝೈದ್. ಥ್ಯಾಂಕ್ ಯು. ನಾನು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಯು ಹ್ಯಾವ್ ಟು ಆಸ್ಕ್ ಮಿ ಫ್ಯೂ ಕ್ವಶನ್ಸ್. ಸರಿ, ಆಯ್ತಾ? ನಿಮ್ಮಿಂದಲೇ ಶುರು ಮಾಡೋಣ. ಎಸ್. ಸೊ ಇವಾಗ ಕಲ್ಟ್ ನಮ್ಮ ಸಿನಿಮಾದ ಟೈಟಲ್. ಈ ಹೆಸರು ಹೇಗೆ ಬಂತು? ಇವಾಗ ಯಾರ ತಲೆಗೆ ಬಂತು? ಈ ಟೈಟಲ್ ಬಂದುಬಿಟ್ಟು ದ ಐಡಿಯಾ ವಾಸ್ ನಮ್ಮ ಡೈರೆಕ್ಟರ್ದೆ. ಏನಕ್ಕಂದರೆ ಎಲ್ಲಿ ನೋಡಿದ್ರು ಕಲ್ಟ್ 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 ಅಂತ ಕಾಣಿಸ್ಕೊಳ್ತಾ ಇತ್ತು. ಆಡಿಯನ್ಸ್ ಬಾಯಲ್ಲೂ ಕೂಡ ಜನ ಎಲ್ಲೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕಲ್ಟ್ 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 ಅಂತ. ಆಮೇಲೆ ಅದು ತುಂಬ ನನ್ನ ಕ್ಯಾರೆಕ್ಟರ್ಗೆ ತುಂಬ ಕ್ಯಾಚಿ ಆಗಿತ್ತು ಆ್ಯಂಡ್ ತುಂಬ ಇದಾಗ್ತಾ ಇತ್ತು ಅದು. ಅಂದರೆ ಇಸ್ ಕ್ಯಾರೆಕ್ಟರ್ ಇಸ್ ಓನ್ಲಿ ಕಲ್ಟ್. ಅವ್ನು ವಿಚಿತ್ರವಾಗಿ ಏನೇ ಮಾಡಿದ್ರು ಅದು ಕಲ್ಟ್ ಥರ ಇರುತ್ತೆ. ಅದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯು ಹ್ಯಾವ್ ವರ್ಕ್ ವಿತ್ ಮೀ, ಹ್ಯಾವ್ ಸೀನ್ ಪ್ಲೆಂಟಿ ಆಫ್ ಸೀನ್ಸ್. ಸೊ ನಾವಿಬ್ರು ಸೇರಿ ಇವಾಗ ಆಡಿಯನ್ಸ್ ಕೇಳ್ತಾ ಇದೀವಲ್ಲ, ದಟ್ಸ್ ಯಾ. ಅಂದ್ರೆ ದಟ್ ರೀಸನ್ ವಿ ಕೆಪ್ಟ್ ದಟ್ ಕಲ್ಟ್. ಬಟ್ ಅದು ಐಡಿಯಾ ಆ್ಯಂಡ್ ನೇಮ್ ಕೇಮ್ ಫ್ರಮ್ ನಮ್ಮ ಡೈರೆಕ್ಟರ್ ಕಡೆ. ಇವಾಗ ನಾವು ಹಳೆ ಸಿನಿಮಾಗಳು, ಇವಾಗ ಶಿವಣ್ಣ ಅವ್ರ ಎಕ್ಸಾಕ್ಟ್ಲಿ ಅವೆಲ್ಲ ಕಲ್ಟ್ ಕ್ಲಾಸಿಕ್ಸ್ ಅಂತ ಹೇಳ್ತೀವಲ್ಲ. ಸರಿ, ಈಗ ನಾನು ಕೇಳ. ಆಫ್ಟರ್ ಉಪಾಧ್ಯಕ್ಷ ಆದಮೇಲೆ ನಿಂದು ಇನ್ನೊಂದು ಪಿಕ್ಚರ್ ಆಯಿತು ಧನಂಜಯ ಅವ್ರ ಜೊತೆ, ಇಫ್ ಐ ಆಮ್ ನಾಟ್ ರಾಂಗ್. ಅದಾದಮೇಲೆ ದಿಸ್ ಇಸ್ ಯುವರ್ ಥರ್ಡ್ ಫಿಲ್ಮ್. ಈ ಸಿನಿಮಾ ಹೇಗೆ ಸಿಕ್ತು ನಿನಗೆ? ಹೌ ದಿಸ್ ಜರ್ನಿ ಸ್ಟಾರ್ಟೆಡ್? ಹೆಂಗಾಯಿತು? ಸೊ ಹಿಂಗೆ ಮಧ್ಯಾಹ್ನ ಒಂದು ಟೈಮಲ್ಲಿ ಅನಿಲ್ ಸರ್ ಕಾಲ್ ಮೀ, ಇವಾಗ ಆಫೀಸಿಗೆ ಬನ್ನಿ ಫ್ರೀ ಇದ್ರೆ ಪ್ಲೀಸ್ ಅಂತ. ನಂಗೆ ಗೊತ್ತಿತ್ತು ಅಂದರೆ ಒಂದು ಕಲ್ಟ್ ಅಂತ ಒಂದು ಸಿನಿಮಾ ಅನಿಲ್ ಸರ್ ಮಾಡ್ತಾ ಇದ್ದಾರೆ. ತುಂಬ ಜನ ನನಗೆ ಹೇಳಿದರು. ಪೋಸ್ಟ್ ನೋಡಿ ಭಯ ಆಗಿಲ್ವಾ? ಲೈಕ್ ಅಂತ. ಸೊ ಅಂದರೆ ನಾನು ಸ್ವಲ್ಪ ಹಮ್ ಆಪ್ಗೆ ನಮ್ ಸಾಥ್ ಆ ಥರ ಪೋಸ್ಟರ್ಸ್ ನೋಡಿ ಇಷ್ಟಪಟ್ಟೋಳು. ಐ ವಾಸ್ ವೆರಿ ಡಿಫ್ರೆಂಟ್ ವೆನ್ ಐ ಸಾ ದ ಪೋಸ್ಟರ್. ಸೊ ಅವ್ರು ನನಗೆ ಫೋನ್ ಮಾಡಿ ಕರೆದಾಗ ನಾನು ಅಮ್ಮಂಗೆ ಹೇಳಿದೆ ಹಿಂಗೆ ಅಂತ. ಇನ್ನು ಮಾಡಲಿ, ಹೋಗ್ಲೋ ಬೇಡವೋ ಏನು ಅಂತ ಒಂದು ಡೌಟಲ್ಲೇ ನಾನು ಬಂದಿದ್ದು ಸರ್ ಆಫೀಸ್ಗೆ. ಬಂದೆ. ಅಂದರೆ ಈ ಥರ ಒಂದು ಸಿನಿಮಾ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಹೀರೋ ಅಂತ ನನಗೆ ಗೊತ್ತಿತ್ತು. ಅನೌನ್ಸ್ಮೆಂಟ್ ಎಲ್ಲ ಆಗೋಗಿತ್ತು, ನಂಗೆ ಗೊತ್ತಿತ್ತು. ಇವಾಗ ಏನು ಕರೀತಾ ಇದ್ದಾರೆ, ನನಗೆ ತುಂಬ ಕಡೆಯಿಂದ ಬಂದಿದ್ದು. ನೀವು ಐ ಥಿಂಕ್ ನೀವೇ ನನಗೆ ಫೋನು ಬಂದಿರಲಿಲ್ಲ ಅವಾಗ. ತುಂಬ ಜನ ನನಗೆ ಫೋನ್ ಮಾಡಿ ಕೇಳಿದ್ರು, ನೀವು ಮಾಡ್ತಾ ಇದ್ದೀರಾ ಸರ್. ನನಗೆ ಕಾಲೇ ಬಂದಿಲ್ಲ, ಅದು ಏನಕ್ಕೆ ಇಷ್ಟು ಜನ ಕೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಅಂತ. ಸೊ ಹೋದೆ. ಅವ್ರ ಕತೆ ಹೇಳಿದ ತಕ್ಷಣ ನಾನು ಒಂದು ನಿಮಿಷನೂ ಯೋಚನೆ ಮಾಡಲಿಲ್ಲ. ಐ ವಾಸ್ ಜಸ್ಟ್ ಲೈಕ್, ಸರ್ ನಾನು ಇದನ್ನು ಮಾಡ್ತೀನಿ. ನಾನು ದುಡ್ಡು ಬಗ್ಗೆ ಮಾತಾಡಲಿಲ್ಲ, ಡೇಟ್ಸ್ ಬಗ್ಗೆ ಮಾತಾಡಿಲ್ಲ. ಓನ್ಲಿ ಒನ್ ಕ್ಲಾಸ್ ಇತ್ತು ದಟ್ ಹಿ ಅಗ್ರಿ ಟು ಮೀ. ಅದು ಬಿಟ್ಟರೆ ನಾನು ಯಾವುದಕ್ಕೂ ಅಬ್ಜೆಕ್ಷನ್ಸ್ ಇರಲಿಲ್ಲ. ಸರ್ ನೀವು ಏನು ಹೇಳ್ತೀರಾ, ಐ ಆಮ್ ರೆಡಿ ಟು ಡೂ ಇಟ್. ನಮ್ಮಮ್ಮನೂ ಇದ್ರು. ನಮ್ಮಮ್ಮ ತಡಿ ಒಂದು ನಿಮಿಷ ಕಮರ್ಷಿಯಲ್ ಬಗ್ಗೆ ಆದರೂ ಮಾತಾಡಿ. ನೋ ನಾನು ಈ ಕ್ಯಾರೆಕ್ಟರ್, ಬಿಕಾಸ್ ನಮ್ಮ ಆ್ಯಕ್ಟರ್ಸ್ಗೆ ದುಡ್ಡು ಆಮೇಲೆ ಫಸ್ಟು ಅದೊಂದು ಕ್ಯಾರೆಕ್ಟರ್ ಥರ ಸಿಕ್ಕಿದ್ರೆ ಸಾಕು ಅಂತ. ಸೊ ಇವಾಗ ಕಲ್ಟ್ ಪೋಸ್ಟರ್ ನೋಡಿದ್ರೆ ಒಂಥರ ಮಾಸ್ ಸ್ಟೋರಿ ಅಂತ ಅನಿಸುತ್ತೆ. ಸೊ ವಾಟ್ ಕೈಂಡ್ ಆಫ್ ಸ್ಟೋರಿ ಇಸ್ ದಿಸ್? ಅಂದರೆ ಈಗ ತುಂಬ ಬೇಗ ಆಗೋಗ್ಬಿಡುತ್ತೆ. ಈಗ ಹೇಳಿಬಿಟ್ರೆ ಮಜಾ ಹೊರಟೋಗುತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀವಿ. ಅಂದರೆ ಹೇಳ್ಬೇಕಂದ್ರೆ ಇಟ್ಸ್ ಅ ಫ್ಯಾಮಿಲಿ ಮೂವಿ. ಫ್ಯಾಮಿಲಿ ಕುತ್ಕೊಂಡು 100% ನೋ ಡೌಟ್, ಮುಜುಗರ ಇಲ್ಲದೆ ಆರಾಮಾಗಿ ಸಿನಿಮಾ ನೋಡ್ಬೋದು. ಪೋಸ್ಟರ್ ನೋಡಿದ ತಕ್ಷಣ ಇದೊಂಥರ ತುಂಬಾ ಮಾಸು ರಾ ಅದೆಲ್ಲ ಇದೆ. ಬಟ್ ಹಂಗಂತ ಫ್ಯಾಮಿಲಿ ಅವ್ರು ಕುತ್ಕೊಂಡು ಆರಾಮಾಗಿ ಮಕ್ಕಳು ಸಮೇತ ಬಂದು ಸಿನಿಮಾ ನೋಡ್ಬೋದು. ಕರೆಕ್ಟ್. ನಮ್ಮ ಡೈರೆಕ್ಟರ್ ಅನಿಲ್ ಕುಮಾರ್ ಅವ್ರ ಬಗ್ಗೆ ಅಂದರೆ ಹೌ ವಾಸ್ ಹಿ ವಿತ್ ಯು, ಲೈಕ್ ಬಿಹೈಂಡ್ ದ ಕ್ಯಾಮ್ರಾ ಆರ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ? ಅಂದರೆ ಫಸ್ಟ್ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ ಅವ್ರಿಗೆ ನನ್ನ ಪಲ್ಸ್ ಗೊತ್ತಿತ್ತು, ನನಗೆ ಅವ್ರ ವರ್ಕ್ ಪ್ಯಾಟ್ರನ್ ಗೊತ್ತಿತ್ತು. ತುಂಬ ಈಸಿ ಆಗಿತ್ತು.
ಅಪಾರ್ಟ್ ಚಾಲೆಂಜಿಂಗ್ ರೋಲ್ ನಿಮ್ಗೆ ಕಷ್ಟನೇ ಆಗಿಲ್ಲ ಟು ಬಿ ಫ್ರಾಂಕ್ಲಿ. ನನಗೆ ಒಂಚೂರು ಕಷ್ಟನೇ ಆಗಿಲ್ಲ, ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವ್ರಿಗೆ. ನನಗೇನು ಗೊತ್ತು, ನನ್ನ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆನ್ ಸ್ಕ್ರೀನ್, ನಾನು ಹೇಗೆ ಕಾಣಿಸ್ತೀನಿ ಎಲ್ಲ ಗೊತ್ತಿತ್ತು. ಸೊ ಇಟ್ ವಾಸ್ ವೆರಿ ಈಸಿ ಆ್ಯಕ್ಚುಲಿ. ದಟ್ ಇಸ್ ಟ್ರೂ. ಲೈಕ್ ಹಿಸ್ ಥರ್ಡ್ ಡಾಟರ್ ಐ ವಾಸ್ ದೇರ್. ಇವಾಗ ಅಯ್ಯೋ ಶಿವನೇ ಸಾಂಗಲ್ಲಿ ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವ್ರು ಹಾಡಿದ್ದಾರೆ. ಸೊ ಅವ್ರ ಬಗ್ಗೆ ನಿನಗೆ ಎನಿ ಒನ್ ಒಪಿನಿಯನ್ ಅಬೌಟ್ ದೆಮ್? ಅಂದರೆ ನನಗೆ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಜಸ್ಕರಣ್ ಸಿಂಗ್ ವುಡ್ ಸಿಂಗ್ ಸೋ ಬ್ಯೂಟಿಫುಲ್. ಅಂದರೆ ಅಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ವಿ ಹ್ಯಾಡ್ ಸಮ್ ಅದರ್ ನೇಮ್ಸ್ ಇನ್ ಅವರ್ ಹೆಡ್. ವೆನ್ ಅರ್ಜುನ್ ಜನ್ಯ ಮತ್ತು ನಮ್ಮ ಡೈರೆಕ್ಟರ್ ಅವರು ಸಜೆಸ್ಟ್ ಮಾಡಿದಾಗ ಐ ಥಾಟ್ ಹೀ ಈಸ್ ಫ್ರಮ್ ಅ ಡಿಫ್ರೆಂಟ್ ಕಾಸ್ಟ್, ಬಿಕಾಸ್ ಹಿ ಕಮ್ಸ್ ಫ್ರಮ್ ಪಂಜಾಬೀಸ್ ಫ್ಯಾಮಿಲಿ. ಸೊ ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಕನ್ನಡ, ಆ ಪ್ರೊನೌನ್ಸಿಯೇಷನ್, ಬಿಕಾಸ್ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಭಾಷೆ ಇದೆ, ಸ್ವಲ್ಪ ಹಳ್ಳಿ ಸ್ಲ್ಯಾಂಗು. ಸೊ ಬಟ್ ಐ ಥಿಂಕ್ ಹಿ ಹ್ಯಾಸ್ killed it. ಹಣದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ, ಎದೆಯೊಳಗಡೆ ಸಿಡಿಲೊಡೆದಿದೆ, ಮಳೆಯಾಗುತ್ತಿದೆ. ನಾನು ಅದು ಹೇಳಬೇಕು, ತುಂಬ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ಐ ಥಿಂಕ್ ಆಫ್ಟರ್ ದ್ವಾಪರ ಐ ಥಿಂಕ್ ದಿಸ್ ಇಸ್ ಹಿಸ್ ಸೆಕೆಂಡ್ ಸೂಪರ್ ಹಿಟ್. 100%. ಇಂಥ ಒಂದು ಚಾಲೆಂಜಿಂಗ್ ರೋಲು ನಿಂಗೆ ಹೇಗೆ, ಹೌ ಡಿಡ್ ಯು ಫೀಲ್ ನಾನು ಮಾಡಬೇಕು ಇದನ್ನು? ಇವಾಗ ಅನಿಲ್ ಸರ್ ವೆನ್ ಅವ್ರು ಬಂದು ನಿಮಗೆ ಕತೆ ಹೇಳಿದಾಗ ವಾಟ್ ಡಿಡ್ ಯು ಫೀಲ್ ಇಟ್ಸ್? ಅಂದರೆ ನನಗೆ ಅನಿಲ್ ಅವರು ಐ ಥಿಂಕ್ 5-6 ಇಯರ್ಸ್ ಅಂತ ಹಳೆ ಪರಿಚಯ. ಹೈ ಹಲೋ ಹವರ್ ಯು ಅಂತ ಹೇಳಿ ಅಷ್ಟೇ ಫ್ರೆಂಡ್ಶಿಪ್ ಆಗಿತ್ತು. ಯಾವುದೋ ಒಂದು ಕಾರಣಗಳಿಂದ ನಾವು ಭೇಟಿ ಆದ್ವಿ, ಜೊತೇಲಿ ಸಿನಿಮಾ ಮಾಡೋಣ ಸರ್ ಅಂತ. ನನ್ನ ಔಟ್ಪುಟ್ಸ್ ಹೇಳಿದೆ, ನಾನು ಈ ಥರ ಪಾತ್ರ ಹುಡುಕ್ತಾ ಇದ್ದೀನಿ, ಈ ಥರ ಕತೆ ನನಗೆ ಬೇಕು ಅಂತ ಹೇಳಿದೆ. ನೀವು ಸೈಡ್ ನನ್ನ ಹತ್ರ ಒಂದು ಲೈನ್ ಇದೆ, ನೀವು ಕೇಳ್ತೀವಿ ಅಂದರೆ ನಾನು ಹೇಳ್ತೀನಿ ನಿಮಗೆ. ಹೇಳಿ ಸರ್ ಪರವಾಗಿಲ್ಲ. ಅವ್ರು ಬಂದು ನನಗೆ ಹೇಳಿದ್ರು, ಸೊ ಈ ಥರ ಕತೆ ಇದೆ, ದಿಸ್ ಈಸ್ ಯುವರ್ ಕ್ಯಾರೆಕ್ಟರ್, ಹಿಂಗಿರುತ್ತೆ, ಸಿಕ್ಕಾಪಟ್ಟೆ ವಾಲೆಂಟ್ ಆಗಿರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಒಂದು ನಿಮಿಷಕ್ಕೆ ಯೋಚನೆ ಮಾಡಲಿಲ್ಲ ನಾನು, ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಏನು, ಅದೇನು, ಜನ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಅವ್ರು ಸಿಕ್ಕಾಪಟ್ಟೆ ಭಯ ಆಯಿತು, ಬಿಕಾಸ್ ಯು ಕಮ್ ಫ್ರಮ್ ಅ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಇದು ನೀವು ಮಾಡ್ತೀರಾ, ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಇದೆ, 3 ಶೇಡ್ ಇದೆ ಈ ಸಿನಿಮಾದಲ್ಲಿ, ವಿಲ್ ಯು ಡೂ ಇಟ್ ಆರ್ ನಾಟ್ ಅಂತೇಳಿ ಒಂದಿನ ಏನು ಮಾಡಿದ್ರು, ಆಡಿಷನ್ ಥರನೇ ಅವ್ರು ಪ್ಲ್ಯಾನ್ ಮಾಡಿದ್ರು. ಬಟ್ ನನಗೆ ಆಡಿಷನ್ ಅಂತ ಹೇಳಿಲ್ಲ ಹೇಳಿಲ್ಲ. ನಾನು ಟೆಸ್ಟ್ ಶೂಟ್ ಮಾಡಬೇಕು, ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಜಸ್ಟ್ ದಟ್ 10 minutes ಆಫ್ ದ ಟೆಸ್ಟ್ ಶೂಟ್ ಅಲ್ಲ, ಈ ಸೈಡ್ ನಾನು ಆರಾಮಾಗಿ ನಿಮ್ಮ ಜೊತೆ ಮಾಡ್ಕೊಳ್ತೀನಿ. ವಾಟ್ ವಾಸ್ ದಟ್ ಟೆಸ್ಟ್ ಶೂಟ್? ಅದ್ರ ಬಗ್ಗೆ ಇಲ್ಲ, ಮೇಕಪ್ ದೇವ 3 ಲುಕ್ಸ್ ಇರೋದಲ್ವಾ. ಸೊ 3 ಹೇರ್ ಸ್ಟೈಲ್ಸ್ ನಾವು ಮಾಡಿದ್ವಿ, 3 ಡಿಫ್ರೆಂಟ್ ಕೈಂಡ್ ಆಫ್ ಮೇಕಪ್ಸ್ ನಾವು ಮಾಡಿದ್ವಿ. ಒಂದು ಸೀನ್ನ ಸುಮ್ಮನೆ ಅಲ್ಲೇ ಆ್ಯಕ್ಟ್ ಮಾಡಿ ಅವ್ರ ಮುಂದೆ ಫ್ರಂಟ್ ಆಫ್ ದ ಕ್ಯಾಮ್ರಾ ವಿತ್ ಫುಲ್ ಲೈಟ್ಸ್, ಕ್ಯಾಮ್ರಾ ಸೆಟಪ್ ಫುಲ್ ಎಲ್ಲ ನಮ್ಮ ಆಫೀಸಲ್ಲಿ. ಸೊ ಹಿ ಗಾಟ್ ದಟ್ ಕಾನ್ಫಿಡೆನ್ಸ್, ಇಲ್ಲ ಈ ಹುಡುಗನಲ್ಲಿ ಪೊಟೆನ್ಷಿಯಲ್ ಇದೆ, ಅವ್ನು ಮಾಡ್ತಾನೆ, ನಿಮ್ಮ ಜೊತೆ ನಾನು ಆರಾಮಾಗಿ ಕೆಲಸ ಮಾಡಿಸ್ಬೋದು. ಸೊ ನಮ್ಮ ಸಿನಿಮಾದು ಮ್ಯೂಸಿಕ್ ಡೈರೆಕ್ಟರ್, ಸೊ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ, ನಂಗೆ ಅರ್ಜುನ್ ಜನ್ಯ ಸರ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಅವ್ರು ನಮ್ಮ ಸಿನಿಮಾಗೆ ಫಸ್ಟ್ ಉಪಾಧ್ಯಕ್ಷಾಗ ಅವರೇ ಮ್ಯೂಸಿಕ್ ಮಾಡಿದ್ದು. ಅದು ಬಿಟ್ಟು ಸಹ ಬೇರೆ ಸಿನಿಮಾಗಳಿಗೆ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಸೂಪರ್ ಡೂಪರ್ ಹಿಟ್. ಎಲ್ಲ ಮ್ಯೂಸಿಕ್ ಆಲ್ಬಮ್ಸು ಸೂಪರ್ ಡೂಪರ್ ಹಿಟ್ಟು. ಎಕ್ಸಾಂಪಲ್ ನನಗೆ ನೀನು ಸಹನು ನಮಗೆ ಒಳ್ಳೆ ಹಿಟ್ ಕೊಟ್ಟ ಒಂದು, ತುಂಬ ಕ್ರೌಡ್ ಫುಲ್ ಆಗಿದ್ದು ಕೂಡ ಅದೊಂದು ಸಾಂಗಿಂದ ಅಂತ ಹೇಳ್ತಾರೆ ತುಂಬ ಜನ ಥಿಯೇಟರ್ಸ್ಗೆ. ಸೊ ಇವಾಗ ಅವ್ರ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ, ಅವ್ರ ಜೊತೆ ನಾವು ಕೆಲಸ ಮಾಡ್ತಿದ್ವಿ, ನಮ್ಗಂತ ಒಂದು ಸಾಂಗ್ ಕಂಪೋಸ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಫಾರ್ ಮೀ. ಐ ಆಮ್ ವೆರಿ ಹ್ಯಾಪಿ. ಇವಾಗ ಇಟ್ಸ್ ಅ ವೆರಿ ಪರ್ಸನಲ್ ಕ್ವಶನ್. ಇವಾಗ ಒಬ್ಬರು ಎನಿಬಡಿ, ಮ್ಯಾನ್ ಆರ್ ವುಮೆನ್, ಲವ್ ಫೇಲ್ಯೂರ್ ಆದರೆ ಸ್ವಲ್ಪ ಜನ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಅದು ಲೈಕ್ ಅದೊಂದೇ ಸೊಲ್ಯೂಷನಾ? ಸೊ ನಿಮ್ಗೆ ಏನಾದರೂ ಹಾರ್ಟ್ ಬ್ರೇಕ್ ಆಗಿದೆಯಾ? ಸೊ ಆದಾಗ ವಾಟ್ ಡಿಡ್ ಯು ಡೂ? ಅಬ್ಸಲ್ಯೂಟ್ಲಿ ನಾಟ್. ಯಾಕಂದರೆ ಸ್ಮೋಕಿಂಗಿಂದ ಆಗ್ಬೋದು, ಡ್ರಿಂಕ್ ಇಂದ ಆಗ್ಬೋದು, ಪೀಪಲ್ ಥಿಂಕ್ ದಟ್ ಓಕೆ ಮೈಂಡ್ ಡೈವರ್ಟ್ ಮಾಡ್ಬೋದು, ವಿ ಕ್ಯಾನ್ ಗೋ ಟು ಸಮ್ ಪೀಸ್, ಡೈವರ್ಟ್ ಆಗುತ್ತೆ ಮೈಂಡ್. ಐ ಡೋಂಟ್ ಥಿಂಕ್ ಸೊ ದಟ್ ವಿಲ್ ಹ್ಯಾಪನ್. ಇಟ್ಸ್ ಆಲ್ ಆ ಬ್ಯಾಡ್ ಹ್ಯಾಬಿಟ್ಸ್. ಬೇಕಿದ್ರೆ ನೀವು ಖುಷಿ ಆದಾಗ ಬೇಕಿದ್ರೆ ಮಾಡ್ಕೊಳ್ಳಿ, ಬಟ್ ನೀವು ನೆಗೆಟಿವ್ ಯಾವುದೇ ಕಾರಣಕ್ಕೂ ಇದನ್ನು ಕನ್ಸ್ಯೂಮ್ ಮಾಡಬಾರ್ದು ಅಂತ ನನ್ನೊಂದು ಅನಿಸಿಕೆ. ನಾಟ್ ಇನ್ ಪಾಸಿಟಿವ್ ಆಲ್ಸೋ. It depends on, it's their choices. So what did you do when you had a love failure? I never had a love failure. Oh, is it? Yeah. I never got that much of time. ಯಾಕಂದರೆ ನನಗೆ ಲವ್ ಆಗಿ ಬರಲ್ಲ, ಸೊ ಅದರಿಂದ ನಾನು ಸ್ವಲ್ಪ ದೂರನೇ ಇರ್ತೀನಿ. ಓಕೆ, ಯುವರ್ ಫಸ್ಟ್ ಹೀರೋ ಆ್ಯಂಡ್ ಯುವರ್ ಸೆಕೆಂಡ್ ಹೀರೋಗೆ ಈಗ ಹೇಳಬೇಕು ಅಂದರೆ ಡಿಫ್ರೆನ್ಶಿಯೇಟ್ಸ್ ವಾಟ್ ಯು ವಾಂಟ್ ಟು ಸೇ. ಆಬ್ವಿಯಸ್ಲಿ ನನ್ನ ಫಸ್ಟ್ ಮೂವಿ, ಸೆಕೆಂಡ್ ಮೂವಿ ವಾಸ್ ಲಿಟಲ್ ಕಾಮಿಡಿ, ಅಂದರೆ ಕಾಮಿಡಿ ಜಾನರ್ ಮೂವೀಸ್ ಆಗಿರೋದ್ರಿಂದ ಇಟ್ ವಾಸ್ ಬೇಸಿಕಲಿ ಆನ್ ಕಾಮಿಡಿ, ಹ್ಯೂಮರ್. ನಾನು ಯಾವತ್ತು ಆ ಲವ್ ಸ್ಟೋರಿ, ನನಗೂ ಒಂದು ಆಸೆ ಇತ್ತು ಲವ್ ಸ್ಟೋರಿ ಮಾಡಬೇಕು ನಾನು. ಐ ವಾಂಟ್ ಟು ಆ್ಯಕ್ಟ್
ಒಂಥರ ಲವ್ ಸ್ಟೋರಿ ರೊಮ್ಯಾನ್ಸ್ ಅದೆಲ್ಲ ನನಗೂ ಇಷ್ಟ ಆಯಿತು. ಸೊ ಅದು ಆಬ್ವಿಯಸ್ಲಿ ನನ್ನ ಫಸ್ಟ್ ಸಿನಿಮಾದಲ್ಲಿ ಇಟ್ ವಾಸ್ ರೊಮ್ಯಾಂಟಿಕ್ ಇತ್ತು, ಬಟ್ ಇಟ್ ವಾಸ್ ಅ ಕ್ಯೂಟ್ ರೊಮ್ಯಾನ್ಸ್, ಲೈಕ್ ನಾನೊಂದು 18-year-old ಗರ್ಲ್, ಸೊ ಅದನ್ನು ಪೋರ್ಟ್ರೇ ಮಾಡಬೇಕಿತ್ತು. ಸೊ ಇಟ್ ಈಸ್ ಅ ಡಿಫ್ರೆಂಟ್ ಜರ್ನಿ. ಐ ಎಂಜಾಯ್ಡ್ ಇಟ್. ಡಸಂಟ್ ಮೀನ್ ದಟ್ ಐ ಡಿಡ್ಂಟ್ ಎಂಜಾಯ್ ಇಟ್. ಐ ರಿಯಲಿ ನನಗೆ ಬ್ರೇಕ್ ಕೊಟ್ಟಂಥ ಒಂದು ಸಿನಿಮಾ ಅದು. ಅದರಲ್ಲಿ ಒಂದು ಹುಡುಗಿಗೆ ಅಂದರೆ ಒಂದು ಹೀರೋಯಿನ್ಗೆ ಒಂದು ಹೆಚ್ಚು ಸ್ಕ್ರೀನ್ ಸ್ಪೇಸ್ ಇದೆ. ನನಗೆ ಕಲ್ಟಲ್ಲಿ ಹೇಗಿದೆ ಅಷ್ಟು ಸ್ಕ್ರೀನ್ ಸ್ಪೇಸ್ ನನಗೆ ಉಪಾಧ್ಯಕ್ಷದಲ್ಲಿದೆ. ಸೊ ಆ ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಸ್ಕ್ರೀನ್ ಸ್ಪೇಸಲ್ಲಿ. ಹೀ ಈಸ್ ಆಲ್ಸೋ ಅ ವೆರಿ ಗುಡ್ ಆ್ಯಕ್ಟರ್. He's a proven actor, already done 250+ movies as a comedy artist, and now he's into hero streamline. So yeah, it's nice. I wish him all the best for it. And also working with Nagbhushan sir and Dhananjay sir was also very nice. Andre very sweet hearted person Dhananjay sir. I felt ತುಂಬ ಒಳ್ಳೆಯವರು ಅವರು. ಪಾಪ ಅವ್ರು ಮಾಡೋ ಸಿನಿಮಾ ಎಲ್ಲ ಹಿಟ್ಟಾಗಲಿ ಅಂತಲೇ ನಾನು ಅಂದ್ಕೊಳ್ಳೋದು, ಬಿಕಾಸ್ ಅವ್ರು ಅಷ್ಟು ಒಳ್ಳೆಯವರು. ಇವನ್ ನಾಗಭೂಷಣ್ ಸರ್ ಈಸ್ ವೆರಿ ಕ್ಲೆವರ್, ವೆರಿ ಸ್ಮಾರ್ಟ್ ಆ್ಯಂಡ್ ತುಂಬ ನಾಲೆಜಬಲ್ ಪರ್ಸನ್. ಒಂದು ಹಿಸ್ಟ್ರಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು, ಅಷ್ಟು ಅವ್ರಿಗೆ ನಾಲೆಜ್ ಇದೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಯು, ಸೊ ನನ್ನ ಬಗ್ಗೆ ಕೇಳಿಲ್ಲ. ಓಕೆ, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಇವಾಗ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಐ ಶುಡ್ ಟೆಲ್ ಅಬೌಟ್ ಯು ಆಲ್ಸೋ. ಆ್ಯಸ್ ಅನ್ ಆ್ಯಕ್ಟರ್ ನಾನು ಫಸ್ಟ್ ಟೈಮು, ಟು ಬಿ ವೆರಿ ಫ್ರ್ಯಾಂಕ್, ಓಪನ್ಲಿ ಹೇಳಬೇಕಂದ್ರೆ ನನಗೆ ಪೊಲಿಟಿಷಿಯನ್ ಅಲ್ವಾ, ಯು ಆರ್ ಫ್ರಮ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಐ ಆಮ್ ಲಿಟಲ್ ಅವೇ ಫ್ರಮ್ ದೀಸ್ ಪೊಲಿಟಿಕ್ಸ್. ಅಂದರೆ ನನಗದು ಅರ್ಥನೇ ಆಗಲ್ಲ, ನನಗೆ ಗೊತ್ತೂ ಇಲ್ಲ. ನನಗೆ ವೆರಿ ಏನೋ ಕನ್ಸರ್ವೇಟಿವ್ ಫ್ಯಾಮಿಲಿ, ನಾನು ನಮ್ಮ ಅಪ್ಪ ನಮ್ಮಮ್ಮ ಅದ್ಬಿಟ್ರೆ ನಂಗೆ ಜೀವನನೇ ಇಲ್ಲ. ಸೊ ಅವರಿಂದ ದೂರ ಇದ್ದರೆ ಆದಷ್ಟು ಒಳ್ಳೆಯದು ಅಂತ ನಾನು ಅಂದ್ಕೊಂಡು ಸಸ್ಪಿಷಿಯಸ್ ವೇಯಲ್ಲಿ ನಾನು ಅನಿಲ್ ಸರ್ ಆಫೀಸ್ಗೆ ಹೋಗಿದ್ದು. ಏನು ನಮ್ಮಮ್ಮ ಹೋಗ್ತೀಯಾ ಮಾಡಬೇಕಾ ಅಂತಲೂ ನನಗೊಂದು ಪ್ರಶ್ನೆ ಬಂತು. ನಾನು ಅಯ್ಯೋ ಹೌದು ಹೋಗೋಣ, ಅಟ್ಲೀಸ್ಟ್ ಅಟ್ ದ ಎಂಡ್ ಆಫ್ ದ ಡೇ ನಾನು ಆರ್ಟಿಸ್ಟ್ ಅಲ್ವಾ, ಆ ದೃಷ್ಟಿಯಿಂದ ನೋಡಬೇಕು ಅಂತ. ಬಟ್ ಆಫ್ಟರ್ ಮೀಟಿಂಗ್ ಯು ನಾನು ಎಲ್ಲ ಇದು ಹೊಟ್ಟೋಯ್ತು. ಯು ಆರ್ ಅ ವೆರಿ ವೆರಿ ಕೇರಿಂಗ್ ಮ್ಯಾನ್. ಫಸ್ಟ್ ಆಫ್ ಆಲ್ ಪ್ರೊಫೆಷ್ನಲಿ ಮಾತಾಡಬೇಕು ಅಂದರೆ ಯು ಆರ್ ವೆರಿ ಡೆಡಿಕೇಟೆಡ್, ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅಮೇಝಿಂಗ್ ಸ್ಕ್ರೀನ್ ಪ್ರೆಸೆನ್ಸ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು. 3 ಇನ್ಸಿಡೆಂಟ್ಸು ನಮ್ಮ ಸಿನಿಮಾದು, ಅದು ಒಳ್ಳೆಯದು ಕೆಟ್ಟದ್ದು ನೀನು ಹೇಳಬೇಕು, ನಾನು ಹೇಳಬೇಕು. ಓಕೆ, ನಾನು ಹೇಳಬೇಕಾ? ಐ ಥಿಂಕ್ ಒಂದು ಇನ್ಸಿಡೆಂಟ್ ಇದೆ. ಆಯುಷ್ಯನ್ನೇ ಹಾಡು ಶೂಟ್ ಮಾಡಿದಾಗ ಅದು ಬ್ರಿಡ್ಜ್ ಸೀನ್, ಅದು ಗೊತ್ತಾ, ನಿನ್ನ ಸೈಕಲಲ್ಲಿ ಬರೋದು. 100 ಸಾರಿ ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ, ಅಯ್ಯೋ ಶಿವನೇ ಪೆಡ್ಲಲ್ಲಿ ಹೊಡಿತಿದ್ದೆ ನಾನು, ಓಡ್ ಬರಬೇಕಾಗಿತ್ತು. ಬೆಳಗ್ಗೆ ಫಸ್ಟ್ ಸೀನ್. ಆಮೇಲೆ ಮಳೆ ಹೇಗಿತ್ತು ಅಲ್ಲಿ ಮಂಗಳೂರಲ್ಲಿ? ಅದು ಇದ್ರದ್ದು ಮಳೆ, ಅದೂ ಮಳೆ. ಕರೆಕ್ಟ್. ನೀನೊಂದು ಹೇಳು. ಟಫ್ ಸೀನಾ ಅಥವಾ ವಿಚ್? ಅದೇ ನನಗೆ ಜ್ಞಾಪಕ ಇರೋ ಪ್ರಕಾರ ಈ ವಿಂಡ್ ಮಿಲ್ಸ್ ಮಧ್ಯ, ಆ್ಯಕ್ಚುಲಿ ಹೇಳ್ತಾರೆ ಹೈಯೆಸ್ಟ್ ವಿಂಡ್ ಮಿಲ್ಸ್ ಇರೋದು ಚಿತ್ರದುರ್ಗದಲ್ಲಂತೆ, ಏಷ್ಯಾದಲ್ಲಿ ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿದೆ. ಅಷ್ಟು ಗಾಳಿ ಇರೋ ಜಾಗ ಅದು. ಅಲ್ಲಿ ಅದು ಮೇಲೆ ಬೆಟ್ಟ ತುದಿಗೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ನಾನು ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ, ಎಲ್ಲ ಕಡೆಯಿಂದ ಗಾಳಿ ಹೊರ್ಸು, ಚಳಿ ಅಂದರೆ ಚಳಿ. ಸೊ ನೀವಾದರೆ ಹುಡುಗರು ಸ್ವಲ್ಪ ಪ್ಯಾಂಟ್ ಶರ್ಟ್ ಹಾಕೊಂಡಿರ್ತೀರ, ನಮಗೆ ಎಲ್ಲ ಕಡೆಯಿಂದ ಗಾಳಿ ಹೋಗುತ್ತೆ ಆಯಿತಾ, ತುಂಬ ಇದಾಗುತ್ತೆ. ಸೊ ಆ ಲಂಗ ದಾವಣಿ ಹಾಕ್ಕೊಂಡು ಬೆಳಗ್ಗೆ ಫಸ್ಟ್ ಸೀನ್ಗೆ ಹೋಗಿದ್ದೀವಿ. ಹೆವಿ ವಿಂಡು, ಕೆಟ್ಟ ಬಿಸಿಲು, ಅದೊಂಥರ ಕಾಂಬಿನೇಷನು. ಅದ್ರ ಮಧ್ಯೆ ಟ್ಯಾಂಕರ್ ನೀರು ಬೇರೆ ತಣ್ಣಗಿದೆ, ಮಳೆ ನೀರ್ಗಿಂತ ತಣ್ಣಗಿದೆ ಅದು. ಸೊ ಅದನ್ನ ಫಸ್ಟ್ ಹಾಕಿದಾಗ ಅವಾಗ ಒಂದು ಸೀನ್ ಮಾಡ್ಬಾ, ನಿಂಗೆ ಹೇಳ್ಕೊಂಬಿಟ್ಟು ಏನೋ ಹಿಂಗೆ ತಿರುಗಿಸೋ ಒಂದು ಸ್ಟೆಪ್ ಇತ್ತು ನಂದು ನಿಮ್ದು. ನನಗೆ ಅದು ಮಾಡೋಕ್ಕೆ ಆಗಲ್ಲ. ಐ ಥಿಂಕ್ ಇವತ್ತು ಚೆನ್ನಾಗಿ ಬಂದಿಲ್ಲ ಅನ್ಸುತ್ತೆ. ನಂದು ಇನ್ನೊಂದು ಇನ್ಸಿಡೆಂಟ್ ಅಂತ ನಾನು ಹೇಳಲ್ಲ, ಗುಡ್ ಮೆಮೊರಿ ಅಂತ ಹೇಳ್ಬೋದು. ವೆರಿ ಚಾಲೆಂಜಿಂಗ್, ವೆರಿ ಟಫ್. ಐ ರಿಯಲಿ ಎಂಜಾಯ್ಡ್ and I'm damn sure that audience will also enjoy. ಅದು ಇಂಟರ್ವಲ್ ಬ್ಲಾಕ್ ಆದಮೇಲೆ ಸೀನ್, ಇಮಿಡಿಯೇಟ್ಲಿ ಆಫ್ಟರ್ ದ ಇಂಟರ್ವಲ್ ಬ್ಲಾಕ್ ನಮ್ಮಿಬ್ರದ್ದು ಸೀನ್ದೆ. ಸೊ ಆ ಇದರಲ್ಲಿ ಆ ಆರೋಗ್ಯನ್ಸ್ ಆಗ್ಬೋದು, ಆ ಕೋಪ ಆಗ್ಬೋದು, ಪ್ರೀತಿ ಆಗ್ಬೋದು, ಒಳ್ಳೆತನ ಆಗ್ಬೋದು, ಎಲ್ಲನೂ ಕಾಣಿಸ್ಕೊಡೋ ಅಂದರೆ ಎಲ್ಲ ಎಕ್ಸ್ಪ್ರೆಷನ್ಸ್. ಎಸ್, ಎಕ್ಸಾಕ್ಟ್ಲಿ. ಸೊ ಐ ಎಂಜಾಯ್ಡ್ ದ್ಯಾಟ್. ಸೊ ನನಗೆ ಇಟ್ಸ್ ಆ್ಯಕ್ಚುಲಿ ಇಂಟರ್ವಲ್ ಸೀನ್ ನನಗೆ ಅದು ಚಾಲೆಂಜಿಂಗು. ಯಾಕಂದರೆ ಅವತ್ತು ನಾವು 3 ಗಂಟೆ 4 ಗಂಟೆ ಮಧ್ಯರಾತ್ರಿ ಶೂಟ್ ಮಾಡಿದ್ದು. ಇಟ್ ವಾಸ್ ಪೀಕ್ ವಿಂಟರ್ ಟೈಮ್ ಇನ್ ಬ್ಯಾಂಗ್ಳೂರ್. ಅವಾಗ ಅದು ತುಂಬ ಚಳಿ ಇತ್ತು. ಆ ಚಳಿ ಮಧ್ಯ
ಶಾರ್ಟ್ ಡ್ರೆಸ್ ಹಾಕೊಂಡು ಮಾಡೋದು ತುಂಬಾ ಕಷ್ಟ ಇತ್ತು ನನಗೆ. ಆಮೇಲೆ ದೊಡ್ಡ ದೊಡ್ಡ ಡೈಲಾಗ್ಸ್ ಬೇರೆ, ಒಂದು 7 pages ಡೈಲಾಗ್ಸ್ ಇತ್ತು. ಬಟ್ ಅದು ನನ್ನ ಡೈಲಾಗ್ಸ್ ಹೇಳೋದು ಇಟ್ಸ್ ನಾಟ್ ಮೈ ಪರ್ಸ್ನಾಲಿಟಿ. ಅಂದರೆ ನನ್ನ ತದ್ವಿರುದ್ಧವಾದ ಒಂದು ಪರ್ಸ್ನಾಲಿಟಿ ಅದು. ನಾನು ಆ ಥರ ಇಲ್ಲ ನನ್ನ ರಿಯಲ್ ಲೈಫಲ್ಲಿ. ಸೊ ಆ ಥರ ಡೈಲಾಗ್ಸ್ ಹೇಳುವಾಗ ಆ ಗ್ರಜ್ಜು, ಆ ಎಮೋಷನ್ ತೆಗಿಯೋದು ನನಗೆ ಖುಷಿ ಆಯಿತು ನನ್ನ ಮೇಲೆ. ಐ ವಾಸ್ ವೆರಿ ಹ್ಯಾಪಿ ವಿತ್ ಔಟ್. ಈಗ ಇನ್ಸಿಡೆಂಟ್ ಐ ಥಿಂಕ್ ನಾನು ಹೇಳಬೇಕು ಅಂದರೆ ನಮ್ಮ ಕ್ಲೈಮ್ಯಾಕ್ಸ್ದು ಫೈಟ್ ಸೀಕ್ವೆನ್ಸ್ ಟೈಮಲ್ಲಿ ಐ ಹ್ಯಾಡ್ ಟು ರನ್. ನೀನು ಇದ್ದೆ ಆವಾಗ. ನನ್ನ ಕಾಲು ಮುರ್ಕೊಂಡು ಕಾಲು ಫ್ರ್ಯಾಕ್ಚರ್ ಆಗಿದ್ದು. ಸೊ ದಟ್ ವಾಸ್ ರಿಯಲಿ ಪೇನ್ಫುಲ್. ಅಷ್ಟು ಕಾಲು ಮುರ್ಕೊಂಡ್ರು ಯು ಶಾರ್ಟ್. ಕೆಲಸ ಮಾಡಬೇಕಲ್ವಾ, ನಮ್ಮೊಬ್ಬರಿಂದ ಅಷ್ಟು ಜನದ್ದು ಹೊಟ್ಟೆಪಾಡ ಯಾಕೆ ಕಾಳು ಮಾಡಬೇಕು ನಾವು. ಬಟ್ ಸ್ಟಿಲ್ ತುಂಬ ಏಟ್ ಆಗಿತ್ತು ಅವತ್ತು. ಸ್ವಲ್ಪ ಟ್ವಿಸ್ಟ್ ಆಗಿ ಸ್ವಲ್ಪ ಫ್ರ್ಯಾಕ್ಚರ್ ಆಗಿ. ಡೆಡಿಕೇಶನ್, ದಟ್ಸ್ ವಾಟ್ ಐ ಮೆಂಟ್. ಸೊ ಯು ಒನ್ ಆಫ್ ಯುವರ್ ಲಾಸ್ಟ್ ಇನ್ಸಿಡೆಂಟ್ ಆರ್ ಎನಿ? ನಾವು ಸೀನ್ ಶೂಟ್ ಮಾಡ್ತಾ ಇದ್ವಿ ಆ ಬೆಟ್ಟದಲ್ಲಿ. ಸೈಕಲ್ ಮಾಡ್ಕೊಂಡು ಬರಬೇಕು. ಐ ಗಾಟ್ ಅಪ್. ನಾನು 5 ಗಂಟೆಗೆ ಎದ್ದೇಳ್ಬೇಕಿತ್ತು. 7 o'clock ಅಷ್ಟು ಶುಡ್ ಬಿ. ಇದೇ ಆಗಿರ್ಲಿಲ್ಲ. ಸೊ ದಟ್ ವಿಲ್ ಬಿ ಮೈ ಸ್ಪೆಷಲ್